ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ದೇಶದ ರಾಜಧಾನಿ ಅಂತ ದೆಹಲಿ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ವಿ. ಬೇರೆ ಕಡೆ ಪ್ಲೇಸ್ ಹೋಗ್ತಾನೆ ಎಲ್ಲ ಕಡೆ ಊಟ ಅಂತೂ ಸಿಗಲ್ಲ. ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ, ಫ್ರೂಟ್ಸ್ ತಗೋತಾ ಇದ್ದೀವಿ. ಫ್ರೂಟ್ಸ್ ಹಣ್ಣು ಹಂಪಗಳನ್ನು ತಿನ್ಕೊಂತಿದ್ರೆ ಆರೋಗ್ಯಕ್ಕೆ ಒಳ್ಳೆ. ಒಟ್ಟು 2 kg ತೊಗೊಂಡ್ವಿ. 2 kg ತೊಗೊಂಡ್ವಿ ಎಲ್ಲ. ನಾವು ಬುಕ್ ಮಾಡೋಂಥ ಬಸ್ಸು ಬಂತು, ಹತ್ಕೊಂಡ್ವಿ. ನಾವು ಮೊದಲನೇದಾಗಿ ಹೋಗ್ತಾ ಇರೋದು ಇಂದಿರಾ ಗಾಂಧಿ ಮೆಮೋರಿಯಲ್. मरने बाद घर का म्यूजियम बनाने के नाम वही इंदिरा गांधी का रहना, खाना, पीना, सोना, गोली खाना, ऊपर जाना. वाटर बॉटल नॉट और पानी बोतल ले जाना मना है. मोबाइल फोन कैमरा फोन अलाउड है बट वाटर बॉटल नॉट अलाउड. ಇಂದಿರಾ ಗಾಂಧಿ ಮೆಮೋರಿಯಲ್ ಇಂದಿರಾ ಗಾಂಧಿಯವರ ವಾಸದ ಸ್ಥಳ ಆಗದಂಥ ಪ್ಲೇಸ್ ಅದು. ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಮೊಬೈಲ್ ಫೋನ್ ಅಲಾವ್ ಇದೆ, ಆದರೆ ವಾಟರ್ ಬಾಟ್ಲ್ ಮಾತ್ರ ಅಲಾವ್ ಇಲ್ಲ ಅಂತಂದರು. ಇಂದಿರಾ ಗಾಂಧಿ ಮೆಮೋರಿಯಲ್ ಅಂದ್ಬಿಟ್ಟು ಇದು ಪ್ಲೇಸು. ಇದು ದೆಹಲಿಯಲ್ಲಿದೆ. ನಾವು ಬಂದಿರೋ ಲೊಕೇಶನ್ ಬಂದುಬಿಟ್ಟು ಸಂಖ್ಯೆ 1 ಸಫ್ದರ್ಜಂಗ್ ರಸ್ತೆ, ನವದೆಹಲಿಯಲ್ಲಿ. ಇಲ್ಲಿ ಬೆಳಗ್ಗೆ 9:30 ಸಂಜೆ 4:45 ಇರುತ್ತೆ. ಅಂದರೆ ಎಲ್ಲ ಮ್ಯೂಸಿಯಂ ನೋಡ್ಬೋದು. ಮತ್ತು ಇಲ್ಲಿ ಟಿಕೆಟು ಫ್ರೀ, ಉಚಿತವಾಗಿ ಇದೆ. ಇಂದಿರಾ ಗಾಂಧಿ ಎಲ್ಲ ಇದೆ. ಇಂದಿರಾ ಗಾಂಧಿ ಮೆಮೋರಿಯಲ್ ಮ್ಯೂಸಿಯಂ ಇದೆ ಒಳಗಡೆ. ಬನ್ನಿ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಇಂದಿರಾ ಗಾಂಧಿಯವರು 1964ರಲ್ಲಿ ತಮ್ಮ ತಂದೆ ಜವಾಹರ್ಲಾಲ್ ನೆಹರು ಅವರ ಮರಣದ ನಂತರ ಈ ಮನೆಗೆ ಬಂದರು. ಇಲ್ಲಿ ಆದಂಥ ಎಲ್ಲ ಘಟನೆಗಳನ್ನು, ಇಲ್ಲಿ ಎಲ್ಲ ವಸ್ತುಗಳನ್ನು ಶೇಖರಿಸಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಇಂದಿರಾ ಗಾಂಧಿಯವರು ಹಲವು ಯೋಜನೆಗಳನ್ನು ಮಾಡಿದರು. ಇಂದಿರಾ ಗಾಂಧಿಯವರ ಜೀವನದಲ್ಲಿ ನಡೆದಂಥ ಪ್ರತಿಯೊಂದು ಘಟನೆಗೆ ನ್ಯೂಸ್ ಪೇಪರ್ ಚಾನಲ್ ಬಂದಂಥ ನ್ಯೂಸ್ ಪೇಪರ್ಸ್ಗಳು, ಎಲ್ಲ ಭಾಷೆಗೆ ಬಂದಂಥ ನ್ಯೂಸ್ ಪೇಪರ್ಸ್ಗಳು, ಇಂಡಿಯಾದಲ್ಲಿ ಬರುವಂಥ ಎಷ್ಟು ಭಾಷೆಗಳಿದಾವಲ್ಲ ಇಷ್ಟು ಭಾಷೆ ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಅಷ್ಟು ಅವರು ಒಳ್ಳೆಯ ಕಾರ್ಯನೀತಿಯಲ್ಲಿ ಮಾಡಿದರು ಕೆಲಸಗಳನ್ನು. ತುಂಬ ಆಧಾರ ಆದಂಥ ವ್ಯಕ್ತಿಗಳಾಗಿದ್ದರು ಅವರಿಗೆ. ಇನ್ನೊಬ್ಬರಿಗೆ ಸ್ಫೂರ್ತಿ, ಇನ್ಸ್ಪಿರೇಷನ್ ಆಫ್ ಫೀಮೇಲಿಗೆ, ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗುವಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಅದಕ್ಕೆ ಸಾಕ್ಷಿಗಳು ನಾನು ನಿಮಗೆ ತೋರಿಸ್ತೇನೆ. ಬ್ಯಾಂಕ್ಗಳ ರಾಷ್ಟ್ರೀಕರಣ, ಗರೀಬಿ ಹಟಾವೋ ಕಾರ್ಯಕ್ರಮ, 1975ರಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮತ್ತು 1977ರಲ್ಲಿ ಚುನಾವಣೆಯನ್ನು ರದ್ದುಗೊಳಿಸುವ ನಿರ್ಧಾರದಂಥ ಭಾರತದ ಕೆಲವು ಮಹತ್ವದ ನಿರ್ಧಾರಗಳಲ್ಲಿ ಅವರ ಪಾತ್ರ ತುಂಬ ಪ್ರಮುಖವಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಇಲ್ಲಿ ನಾವು ಬಂದಂಥ ನಿವಾಸದಲ್ಲಿಯೇ ನಿರ್ಧಾರವನ್ನು ತೆಗೆದುಕೊಳ್ತಿದ್ರು. ಶ್ರೀಮತಿ ಇಂದಿರಾ ಗಾಂಧಿಯವರ ವೃತ್ತಪತ್ರಿಕೆ, ಕಟ್ಟಿಂಗ್ಗಳಿಂದ ಹಿಡಿದು ಅವರ ವೈಯಕ್ತಿಕ ವಸ್ತುಗಳು, ಪರ್ಸನಲ್ ವಸ್ತುಗಳು, ಎಲ್ಲ ಐಟಮ್ಸ್ ಇರ್ತಾವಲ್ಲ ಅವೆಲ್ಲವೂ ಇಲ್ಲೇ ಇದ್ದಾವೆ. ಮತ್ತು ಇಲ್ಲಿ ನಾವು ತೋರಿಸ್ತಾ ಇರೋ ಈ ಸೀರೆ ಅವರನ್ನು ಸಾಯಿಸಿದಾಗ ಇರುವಂಥ ಲಾಸ್ಟ್ ಕೊನೆಯ ಸೀರೆ ಇದು ಉಟ್ಕೊಂಡಿದ್ದವರು. ಅವ್ರ ಮಕ್ಕಳಿಗೆ ಬರೆದಂತಹ ಪತ್ರಗಳಾಗಲಿ, ಅವರ ದಿನಚರಿಗಳಾಗಲಿ ಎಲ್ಲವೂ ಇಲ್ಲೇ ಇದ್ದಾವೆ. ಅವರ ಅಪರೂಪದ ಕುಟುಂಬಗಳ ಫೋಟೋಗಳು ಎಲ್ಲ ಮ್ಯೂಸಿಯಲ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಶ್ರೀಮತಿ ಇಂದಿರಾ ಗಾಂಧಿಯವರ ಬ್ಯಾಗು, ಚಪ್ಪಲಿ ಎಲ್ಲವೂ ಇಲ್ಲೇ ಇದ್ದಾವೆ. ಮತ್ತು ಅವರನ್ನು ರಾಜಕೀಯ ಕ್ರಾಂತಿಕಾರಿ ಜರ್ನಲ್ ಸಿಂಗ್ ಭಿಂದ್ರನ್ವಾಲೆ ಮತ್ತು ಅವರ ಶಸ್ತ್ರಸಜ್ಜಿತ ಅನುಯಾಯಿಗಳನ್ನು ನಿರ್ಮೂಲನೆ ಮಾಡಲು ಅಮೃತಸರದ ಗೋಲ್ಡನ್ ಟೆಂಪಲ್ನೊಂದಿಗೆ ಗುಂಡು ಹಾರಿಸಲು ಮಿಲಿಟರಿ ಪಡೆಗಳಿಗೆ ವಿಶೇಷ ಅಧಿಕಾರವನ್ನು ನೀಡಿದ ಆಪರೇಷನ್ ಬ್ಲೂ ಸ್ಟಾರ್ ಆರ್ಡರ್ ಪಾಸ್ ಮಾಡಿದ್ರು ಅವರು. 1984ರಲ್ಲಿ ಈ ಒಂದು ಸಂದೇಶದಿಂದನೇ 2 ಸಿಖ್ ಅಂಗರಕ್ಷಕರಿಂದ ಹತ್ಯೆ ಆದರು. ಅಕ್ಟೋಬರ್ 31, 1984ರಂದು ಅಕ್ಬರ್ ರಸ್ತೆ, ಅಂದರೆ ತೋರಿಸ್ತೀನಿ ಅದರ ಲೊಕೇಶನ್ ಎಲ್ಲಿದೆ ಅಂತಂದು, ಅಕ್ಬರ್ ರಸ್ತೆಯ ಕಡೆ ನಡೆದುಕೊಂಡು ಹೋಗುವಾಗ ಸ್ವಲ್ಪ ದೂರ ಆ ಟೈಮಲ್ಲಿ ಅವರನ್ನು ಗುಂಡು ಹಾಕಿ ಕೊಲ್ತಾರೆ. ಆ ಗುಂಡು ಹಾಕಿ ಕೊಲ್ಲಿದ್ದ ಜಾಗನೇ ಅಲ್ಲಿ ಗಾಜ್ ಹಾಕಿ ಮುಚ್ಚಿಟ್ಟಿದ್ದಾರೆ ಆಲ್ರೆಡಿ, ಅಲ್ಲಿ ಯಾರೂ ನೋಡ್ಕೊಂಡು ಹೋಗಬಾರ್ದಂತಂದು. ಮತ್ತು ಇಲ್ಲಿ ಇಂದಿರಾ ಗಾಂಧಿ ಸ್ಮಾರಕ ವಸ್ತು ಸಂಗ್ರಹಾಲಯವು ಶ್ರೀಮಂತ ಭಾರತೀಯ ರಾಜಕಾರಣಿಗಳ ಮನೆಗಳಿಗೆ, ನಾಗರಿಕರಿಗೆ ಒಂದು ದೊಡ್ಡ ಉಡುಗೊರೆ ಕೊಟ್ಟಿದೆ ಅಂತ ಅಂದ್ಕೊತೀನಿ. ಯಾಕಪ್ಪ ಅಂದರೆ ಇಲ್ಲಿ ಬೃಹತ್ ಗಾಜಿನ ಕಿಟಕಿಗಳ ಮೂಲಕ ಸಂದರ್ಶಕರು ಇಂದಿರಾ ಗಾಂಧೀಜಿಯವರ ಡ್ರೆಸ್ಸಿಂಗ್ ರೂಮ್ ಇದೆ, ಅವರ ಊಟದ ಕೋಣೆ ಇದೆ, ಎಲ್ಲ ತರಹದ ಅವರ ಜೀವನದಲ್ಲಿ ನಡೆದಂಥ ಪ್ರತಿಯೊಂದು ಪಿನ್ ಟು ಪಿನ್ ಘಟನೆಗಳನ್ನು ಇದರಲ್ಲಿ ಸೇಕರಿಸಿ ಇಟ್ಟಿದ್ದಾರೆ. ಫೋಟೋಸ್ ಆಗಲಿ ಎಲ್ಲವೂ ಇಟ್ಟಿದ್ದಾರೆ.
ಇಲ್ಲಿ ಕಾರಿನ ಮೂಲಕ ಬರಬೇಕಂತಂದರೆ ಪಾರ್ಕಿಂಗ್ ಸೌಲಭ್ಯನೂ ಇದೆ. ಇಲ್ಲಿ ಮೆಟ್ರೋ ಮೂಲಕನೂ ಬರ್ಬೋದು. ಇಲ್ಲಿ ಹತ್ತಿರದ ಮೆಟ್ರೋ ನಿಲ್ದಾಣವರೆಗೆ ಉದ್ಯೋಗ ಭವನ ಅಂತಿದೆ. ಅಲ್ಲಿಂದ ಮ್ಯೂಸಿಯಮ್ಗೆ ಬರುವಾಗ ಸ್ವಲ್ಪ ಸಣ್ಣ ಟ್ಯಾಕ್ಸಿ ಅಥವಾ ರಿಕ್ಷಾ ತೊಗೊಂಬರ್ಬೋದು. ಇಲ್ಲಿ ಬಸ್ ಮೂಲಕ ಬರಬೇಕಂತಂದರೆ ಹಲವಾರು ಸ್ಥಳೀಯ ಬಸ್ಗಳು ಇಲ್ಲಿ ಇರ್ತವೆ. ವಸ್ತು ಸಂಗ್ರಹಾಲಯಕ್ಕೆ ಅನುಕೂಲವಾದ ಪ್ರವೇಶನೂ ಇಲ್ಲಿ ಸೀದಾ ಇದೆ. ಆಗಲೇ ನಾನು ಹೇಳಿರೋ ಹಾಗೆ ಇದು ಅವರ ಕೋಣೆ, ಅಂದರೆ ಮೇಕಪ್ ರೂಮು, ಕಟ್ಟಿಂಗ್ ರೂಮ್ ಎಲ್ಲ ಮಾಡ್ತಾರಲ್ಲ, ಇದೇ ಅವ್ರ ರೂಮು. ಇದು ಪರ್ಸನಲ್ ರೂಮ್ ಅಂತಲೇ ಹೇಳ್ಬೋದು. ಇಲ್ಲಿ ಬುಕ್ಸು, ಡೈರಿ ಎಲ್ಲ ಓದ್ಕೊಳ್ಳೋಕ್ಕೆಲ್ಲ ಇರುವಂಥ ಪ್ಲೇಸ್ ಇದು. ಅಲ್ಲಿ ಮಲಗುವ ಜಾಗ, ಇಲ್ಲಿ ಅವರು ಡಿಸ್ಕಸ್ ಮಾಡುವಂಥ ಪ್ಲೇಸು. ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿಯವರು ಸ್ಮರಣಾರ್ಥಕವಾಗಿ ಸ್ಥಾಪಿಸಲಾದ ವಸ್ತು ಸಂಗ್ರಹಾಲಯ ಇದು. ಇಂದಿರಾ ಗಾಂಧಿಯವರು ತಮ್ಮ ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಕುಟುಂಬದೊಂದಿಗೆ ಇದ್ದಂಥ ಪ್ಲೇಸ್ ಇದು. ಇಂದಿರಾ ಗಾಂಧಿಯವರ ಜನನ ನವೆಂಬರ್ 1917ರಲ್ಲಿ ಪ್ರಯಾಗ್ರಾಜಲ್ಲಿ ಆಯಿತು. ಅವರ ಗಂಡನಾದಂಥ ಫಿರೋಜ್ ಗಾಂಧಿ ಇವರು ಹತ್ಯೆಗೀಡಾಗಿದ್ದು ಅಕ್ಟೋಬರ್ 31, 1984ರಲ್ಲಿ ನಾವಿದ್ದಂಥ ಪ್ಲೇಸಲ್ಲಿ ಇಲ್ಲೇ ಅವರು ತೀರ್ಕೊಂಡಿರ್ತಾರೆ. ಅವರ ಮಕ್ಕಳು ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ. ಮತ್ತು ಇಂದಿರಾ ಗಾಂಧಿಯವರ ತಂದೆ ಜವಾಹರ್ಲಾಲ್ ನೆಹರು ಮತ್ತು ತಾಯಿ ಕಮಲಾ ನೆಹರು. ಅವರ ಮೊಮ್ಮಕ್ಕಳು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಈಗ ಪ್ರೆಸೆಂಟ್ ಇದ್ದವರು. ಮೊದಲಿನ ಕಾಲದ ಫೋಟೋಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರ ಗಂಡ ಆದಂಥ ಫಿರೋಜ್ ಗಾಂಧಿ ಅವ್ರ ಫೋಟೋಸ್ ಆಗಲಿ, ಮತ್ತು ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಫೋಟೋಸ್ ಆಗಲಿ, ಮತ್ತು ಜವಾಹರ್ಲಾಲ್ ನೆಹರು ಫೋಟೋಸು, ಮತ್ತು ಕಮಲಾ ನೆಹರು ಫೋಟೋಸು ತುಂಬ ಅದ್ಭುತವಾಗಿ ಸಖತ್ತಾಗಿ ಬಂದಿದೆ ಫೋಟೋಸ್ಗಳೆಲ್ಲ. ಇವರೆಲ್ಲ ಎಷ್ಟು ಕ್ಲಿಯರಿಟಿ ಎಲ್ಲ ಫೋಟೋ ತೆಗೆದ್ರಲ್ಲ. ಆಗಿನ ಕಾಲದ ಕ್ಯಾಮ್ರಾ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ, ಎಷ್ಟು ಫೋಟೋಸ್ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸು. ಯಾರು ಬಂದರೆ ಡೈಲಿ ಬಂದರೆ ಇಲ್ಲಿ ತಪ್ಪದೇ ಬನ್ನಿ. ಇಂದಿರಾ ಗಾಂಧಿ ಮೆಮೋರಿಯಲ್ಲು ತುಂಬ ಅದ್ಭುತವಾಗಿದೆ ಇಲ್ಲ ಪ್ಲೇಸು. ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ 1964ರಿಂದ 1967 ಬಂದುಬಿಟ್ಟು ಉತ್ತರ ಪ್ರದೇಶದಲ್ಲಿದ್ದರು. ಮತ್ತು ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ 1980ರಿಂದ 1984ರಲ್ಲಿ ಆಂಧ್ರ ಪ್ರದೇಶದಲ್ಲಿದ್ದರು. ಅವರು ಆಫೀಸಲ್ಲಿದ್ದರು. ಮತ್ತು ಚಿಕ್ಕಮಗಳೂರು ಕರ್ನಾಟಕದಲ್ಲಿ 1978ರಿಂದ 1980ರವರೆಗೆ ನಮ್ಮ ಕರ್ನಾಟಕದಲ್ಲಿದ್ದರು ಅವ್ರ ಆಫೀಸು. ಮತ್ತು 1967ರಿಂದ 1977ರವರೆಗೆ ಉತ್ತರ ಪ್ರದೇಶದಲ್ಲಿ ಇವರ ಆಫೀಸ್ ಇತ್ತು. ಅದ್ಭುತವಾಗಿ ಇದೆ ಗೊತ್ತಾ ಪ್ಲೇಸ್. ಅವರ ಜೀವನ ಚರಿತ್ರೆ ನೋಡಿದರೆ ಎಲ್ಲರೂ ಈ ದೇಶದಲ್ಲಿ ಅವರು ಏನನ್ನು ಸಾಧನೆ ಮಾಡಿದಾರೆ ಅನ್ನೋದು ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಈ ಪ್ಲೇಸಲ್ಲಿ ಬಂದು ನೋಡಿದರೆ. ತುಂಬ ಒಳ್ಳೆ ಅಂದರೆ ಅವರು ಇನ್ಸ್ಪಿರೇಷನ್. ಪ್ರತಿಯೊಬ್ಬರು ಈ ಊರಿನ ಅನ್ನೋದಕ್ಕಿಂತ ಇಡೀ ದೇಶದಲ್ಲಿ ಎಲ್ಲ ಜನರಿಗೆ ಏನು ಆಸಕ್ತಿ ತೋರಿಸ್ಬೇಕು ಎಲ್ಲ ರೀತಿಯಲ್ಲಿ ಅವರೆಲ್ಲ ಸಹಾಯ ಮಾಡಿದ್ದಾರೆ. ಅಂಥವ್ರದ್ದೆಲ್ಲ ಈ ಥರ ಎಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದಾರಲ್ಲ, ಅವರು ತುಂಬ ಅದ್ಭುತ. ಇವರು ಪ್ರೆಸಿಡೆಂಟ್ ಅಂತಂದರೆ ಈಗ ಪ್ರಧಾನಮಂತ್ರಿ ಆಗಿದ್ದು 1978ರಿಂದ 84ರವರೆಗೂ. ನಿಜವಾಗ್ಲೂ ಇದೊಂದು ದೊಡ್ಡ ಅದ್ಭುತವಾದಂಥ ಪ್ಲೇಸ್ ಅಂತ ಅನ್ಬೋದು. ಕಾಂಗ್ರೆಸ್ ಅಧಿಕಾರದ ಹುಟ್ಟು ಇಲ್ಲಿ ಅದ್ಭುತವಾಗಿ ಕಾಣ್ತಾ ಇದೆ. ಅವರ ಜೀವನ ಚರಿತ್ರೆನೇ ಒಂದು ದೊಡ್ಡ ಮ್ಯೂಸಿಯಮಲ್ಲಿದೆ. ಆ ಮ್ಯೂಸಿಯಮಲ್ಲಿ ನಾವು ಬಂದಿದ್ದೀವಿ, ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿದೆ, ಬೇರೆ ಲೆವೆಲೇ ಇದೆ. ಪ್ರಧಾನಮಂತ್ರಿ ಆದಂಥ ಇಂದಿರಾ ಗಾಂಧಿ ಅವರ ಇದು ಅವರಿಗೆ ಗುಂಡಾಕಿ ಕೊಂದಿದ್ದು ಇದೇ ಪ್ಲೇಸ್ ಅಂತೆ. ಹಿಂದಗಡೆ ಕಾಣ್ತಾ ಇದೆಯಲ್ಲ, ಈ ಗಾಜು ಇಲ್ಲುವಂಥ ಪ್ಲೇಸ್ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಕೊಂದಂಥ ಪ್ಲೇಸ್ ಇದು. ಈ ಪ್ಲೇಸಲ್ಲಿ ಅವರು ಹೋಗುವಾಗ ಸಾಯಿಸಿದ್ದು, ಗುಂಡು ಹಾಕಿ ಸಾಯಿಸಿದ್ದು ಇದೇ ಜಾಗ, ಇದೇ ಪ್ಲೇಸು. ಅವರು ತಮ್ಮ ಈ ಮ್ಯೂಸಿಯಂ ಏನು ನೋಡಿದ್ವಲ್ಲ, ಆ ಮ್ಯೂಸಿಯಂ ಒಳಗಿಂದ ಅವರು ಅಂದರೆ ಅವೆಲ್ಲ ಅವ್ರಿಗೆ ವಾಸಿಸ್ತಂಥ ಜನ ಈ ಸ್ಥಳ ಅಂದರೆ ಎಲ್ಲ ಊಟ ಮಾಡೋದು ಡೈನಿಂಗ್ ಟೇಬಲ್ ಆಗಲಿ ಎಲ್ಲ ರೂಮ್ ಎಲ್ಲ ಅಲ್ಲೇ ಇರೋದು. ಅಲ್ಲಿಂದ ನಡ್ಕೊಂಡು ಹೊರಗಡೆ ಅಂದರೆ ಕಾರ್ ಇದೆ ಅಲ್ಲಿ ಕಾರಲ್ಲಿ ಹೋಗುವಾಗ, ಕಾರಲ್ಲಿ ಇಲ್ಲಿಂದ ನಡ್ಕೊಂತ ಹೋಗುವಾಗ ಆ ಕಡೆಯಿಂದ ಸೆಕ್ಯೂರಿಟಿ ಬಂದು ಫೈರಿಂಗ್ ಮಾಡಿ ಸ್ಥಳ ಅಂತ ಅದು. ಇದನ್ನ ಸೇಫ್ ಆಗಿ ಮೇಲೆ ಗಾಜ್ ಹಾಕಿ ಇದನ್ನ ಹಂಗೆ ಇಟ್ಟವ್ರೆ ಮಾಡಿದ್ದಾರೆ. Don't wanna sleep in, cause I got something to prove. I gotta take what I hate and finally make a move. I think of you and all the shit you don't do. Well, I'ma make hella sure that I don't become you. I have no regrets, yeah, I'll tie up my chest. I'll never forget what it's like to be in debt. Been stabbed in the back bed, I show
my money show. I've got these things that I can't let go. Watch me turn this life into something that you could never own. I feel this pain, you already know. Turn that to gains, let my money show. I've got these things that I can't let go. Watch me turn this life into something that you could never own. So fight and die for the things you know you love. Do what you think is right and see life do what you want. So fight and die for the things you know you love. Do what you think is right and see life do what you want. So give me all the scars, I'm a human being. Cover them with tattoos so you can't see. Knew it from the start, you had problems with me and the things I could be, I just wish I had seen. I feel this pain, you already know. Turn that to gains, let my money show. I've got these things that I can't let go. Watch me turn this life into something that you could never own. I feel this pain, you already know. Turn that to gains, let my money show. I've got these things that I can't let go. Watch me turn this life into something that you could never own. So fight and die for the things you know you love. Do what you think is right. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ, ಓಕೆನಾ?